ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 9 ವರ್ಷದಿಂದ ಲಯನ್ಸ್ ಪದವಿ ಪೂರ್ವ ಕಾಲೇಜ್ ಕೊಳ್ಳೇಗಾಲ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇಲ್ಲಿನ ಮ್ಯಾನೇಜ್ಮೆಂಟ್ ನಮಗೆ ಒಂದು ಮಧ್ಯಮ ವರ್ಗದ ಮತ್ತು ಬಡ ಮಕ್ಕಳಿಗೆ ಎಜುಕೇಷನ್ ಕೊಡೋ ವಿಚಾರದಲ್ಲಿ ತುಂಬ ಫ್ಲೆಕ್ಸಿಬಲ್ ಇದ್ದಾರೆ. ಅವರು ಎಲ್ಲ ಥರ ಸಹಕಾರನ ಕೊಡ್ತಾಯಿದ್ದಾರೆ. ಮತ್ತು ಇಲ್ಲಿ ಓದುವಂಥ ಮಕ್ಕಳುಗಳಿಗೆ ಒಂದು ನಾಮಿನಲ್ ಫೀಸಲ್ಲಿ, ಅಫೋರ್ಡಬಲ್ ಫೀಸಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಸೊ ಆ ವಿಚಾರದಲ್ಲಿ ನಾವು ತುಂಬ ನಮಗೆ ಸಂತೋಷ ಇದೆ. ಮತ್ತು ಇಲ್ಲಿ ಬರುವಂಥ ಪ್ರತಿಯೊಬ್ಬರು ಮೆಂಬರ್ಸು ಕೂಡ ಸಹಕಾರ ಕೊಡ್ತಾಯಿದ್ದಾರೆ ಎಲ್ಲ ಲೆಕ್ಚರರ್ಸ್ಗೆ. ಮತ್ತು ನಮ್ಮ ಸೈನ್ಸ್ ಎಸ್ಪೆಷಲಿ ವಿಜ್ಞಾನ ವಿಭಾಗ ಅಂತ ತಗೊಂಡಾಗ ನಾವಿಲ್ಲಿ 9 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 45 ವಿದ್ಯಾರ್ಥಿಗಳು ಗೌರ್ಮೆಂಟ್ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಸೆಲೆಕ್ಷನ್ ಆಗಿದ್ದಾರೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಯಾವುದೇ ಒಂದು ಸಾಧನೆ, ಮೊದಲ ಸಾಧನೆ ಅಂತ ಆಗೋದು ನಮ್ಮ ಕಾಲೇಜಲ್ಲಿ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಮತ್ತು ಭರತ ಸಿಂಧು ಅಂತ ಒಬ್ಬ ಹುಡುಗ 720ಕ್ಕೆ 640 ಅಂಕಗಳನ್ನು ತೆಗೆದುಕೊಂಡು ಫ್ರೆಷರ್ಸಲ್ಲಿ ಮೊದಲ ಪ್ರಯತ್ನದಲ್ಲೇ ಅವನು ಸ್ಟೇಟ್ಗೆ 25th ಪ್ಲೇಸಲ್ಲಿ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಸೆಲೆಕ್ಷನ್ ಆಗಿದ್ದಾನೆ. ಆ್ಯಕ್ಚುಲಿ ಅವನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅವನು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಮಾಡಿರೋದು. ಅವನು ಕರ್ನಾಟಕ ಕೌನ್ಸಿಲಿಂಗಲ್ಲಿ ಅವನು ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಅದರಿಂದ ಅವನು ಮಂಡ್ಯ ಕಾಲೇಜಲ್ಲಿ ಈಗ ಅಲ್ಲಿ ಮೆಡಿಕಲ್ ಮಾಡ್ತಾಯಿದ್ದಾನೆ. ಅದಲ್ಲದೆ ಇನ್ನೂ ಸರಿಸುಮಾರು 40ರಿಂದ 45 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಆಯ್ಕೆಯಾಗಿ ಅವರು ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಈಗ ಆಲ್ರೆಡಿ PG ವೈದ್ಯಕೀಯ PG ಕೋರ್ಸ್ಗಳಿಗೆ ಸೇರಿಕೊಂಡಿದ್ದಾರೆ. ಅದರಲ್ಲಿ ಉನ್ನತ ಮಟ್ಟದ ಕೋರ್ಸ್ಗಳಾದಂತಹ ರೇಡಿಯಾಲಜಿ ಮತ್ತು ಗೈನಕಾಲಜಿಸ್ಟ್ ಮತ್ತು ಆರ್ಥೋಪೆಡಿಷಿಯನ್ ಮತ್ತು ಪೀಡಿಯಾಟ್ರಿಷಿಯನ್ಸ್ ಸುಮಾರು ಈ ಥರ ಎಲ್ಲ ಒಂದು PG ಕೋರ್ಸಸ್ನು ಕೂಡ ಮಾಡಿ ನಮ್ಮ ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಅದಲ್ಲದೆ ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸೆಲೆಕ್ಷನ್ ಆಗ್ತಾಯಿದ್ದಾರೆ. ಲೈಕ್ RV ಕಾಲೇಜು ಮತ್ತು BMS ಕಾಲೇಜು ಮತ್ತು JC ಕಾಲೇಜು, NI ಕಾಲೇಜು, ಲೈಕ್ ದಟ್ ಈ ಥರ. ಸೊ ನಮ್ಮಲ್ಲಿ IITಗೂ ಕೂಡ ತುಂಬ ಜನ ಸೆಲೆಕ್ಷನ್ ಆಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರು ರಮಿತ್ ಗೌಡ, ಬಾಲ್ಗುಂಡ್ಸೆ ಮಂಜುನಾಥ್ ಅವರ ಮಗ ರಮಿತ್ ಗೌಡ ಅಂತ, ಅವರು 905 ಐ ಥಿಂಕ್ ದ ರ್ಯಾಂಕ್ ಯೂಸ್ಡ್ ಫಾರ್ ದ ಸೆಲೆಕ್ಷನ್ ಇಸ್ 905. IIT ಕಾನ್ಪುರ್ ದೇಶದ ಮೊದಲ IIT ಕಾಲೇಜ್ 1972ನಲ್ಲಿ ಓಪನ್ ಆದಂಥ ಕಾಲೇಜ್ ಅದು. ಅಲ್ಲಿಗೆ ಸೆಲೆಕ್ಷನ್ ಆಗಿದ್ದಾನೆ. ಅವನು ಆಯ್ಕೆ ಮಾಡ್ಕೊಂಡಿರುವಂಥ ಕೋರ್ಸು ಏರೋಸ್ಪೇಸ್ ಆಗಿರುತ್ತೆ. ಸೊ ಇದು ನಮಗೆ ಕಾಲೇಜಿಗೆ ಹೆಮ್ಮೆ ತರುವಂಥ ವಿಚಾರ ಆಗಿದೆ. ಶ್ಯಾಮ್ ಅವರೇ, ಈಗ ಪ್ರಮುಖವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಿರುವಂಥ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅಥವಾ ಬಡ ಮಕ್ಕಳಾಗ್ಬೋದು, ಅಥವಾ 8th, 9th, 10th ಈ PCMBಗೆ ಹೋಗೋಂಥ ಮಕ್ಕಳಿಗೆ ನಿಮ್ಮ ಕಿವಿ ಮಾತೇನು, ನಿಮ್ಮ ಸಲಹೆ ಏನು? ಒಂದು 8th, 9th, 10th ವಿಜ್ಞಾನಕ್ಕೆ ಸೇರಬೇಕು ಅಂತ ಬಯಸೋ ವಿದ್ಯಾರ್ಥಿಗಳು ಫಸ್ಟು ದೇ ಹ್ಯಾವ್ ಟು ಫಿಕ್ಸ್ ದೇರ್ ಏಮ್. ವಿಜ್ಞಾನದಲ್ಲಿ ಬರುವಂಥ ರಸಾಯನಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಮತ್ತು ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಸೊ ಮ್ಯಾಥಮೆಟಿಕ್ಸಲ್ಲಿ ನ್ಯೂಮರಿಕಲಿ ದೇ ಮಸ್ಟ್ ಬಿ ಸ್ಟ್ರಾಂಗ್. ಮಕ್ಕಳಿಗೆ ನಾವು ಹೇಳಬೇಕು, ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನ ಹೇಳಬೇಕು. ಎಲ್ಲ ಸಾಧಕರು ಬುದ್ಧಿವಂತರಾಗಿರೋದಿಲ್ಲ ಅನ್ನೋದು ಒಂದು ಮಾತು ಹೇಳಬೇಕು ಅವ್ರಿಗೆ. ಸೊ ನಾವು ಕೂಡ ಸಾಧನೆ ಮಾಡ್ಬೋದು, ಸಾಧನೆ ಮಾಡಿ ತೋರಿಸ್ಬೋದು. ಮತ್ತು ಮನೆಯಲ್ಲಿ ಹೋಗಿ ರಿಲೆಂಟ್ಲೆಸ್ ಥಿಂಕಿಂಗ್ ಅಂದರೆ ಛಲ ಬಿಡದೆ ನಾವು ಒಂದು ಸೋರ್ಸ್ ಏನಿದೆ ಅದನ್ನು ಇಟ್ಕೊಂಡು ಮನೆಯಲ್ಲಿ ಓನಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಅನೇಕ ಪ್ರಶ್ನೆಗಳು ಎದುರಾಯ್ತವೆ. ಆ ಎದುರಾದಂಥ ಪ್ರಶ್ನೆಗಳನ್ನ ಹೋಗಿ ಸ್ಕೂಲಲ್ಲಿ ಶಿಕ್ಷಕರನ್ನ ಏನು ಮಾಡಬೇಕು, ಸಂಬಂಧಪಟ್ಟಂಥ ಟೀಚರ್ಸ್ಗಳನ್ನ ಕೇಳಬೇಕು. ಅದು ಸಿಲ್ಲಿ ಪ್ರಶ್ನೆ ಆಗಿದ್ರೂ ಪರವಾಗಿಲ್ಲ, ಸರ್ ಹೇಗೆ ಹೀಗೆ, ಹೌ ಅನ್ನೋ ಒಂದು ಪ್ರಶ್ನೆ ಮಾಡೋದು ಗೊತ್ತಾಗ್ಬಿಟ್ರೆ, ಆ ಧೈರ್ಯ ಒಂದು ಮಕ್ಕಳಿಗೆ ಬಂದ್ಬಿಟ್ರೆ ಸೈನ್ಸು ಖಂಡಿತ ಈಸಿ ಆಗುತ್ತೆ. ಎಜುಕೇಷನ್ ಮೀನ್ಸ್ ಸೈನ್ಸ್ ಕಲಿಯೋಕ್ಕೆ ಎಸ್ಪೆಷಲಿ ಅಥವಾ ಎಜುಕೇಷನ್ಗೆ ಎನ್ವಿರಾನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಫ್ಕೋರ್ಸ್. ಬಟ್ ಅಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳುವ ಧೈರ್ಯನ ಬರ್ಸ್ತಕ್ಕಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಆಗಿರುತ್ತೆ. ಸೊ ಶಿಕ್ಷಕರು ಪ್ರಶ್ನೆ ಕೇಳುವಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಗದರಿಸಬಾರ್ದು. ನಾನು ಹೇಳಿದ್ದೆ ಅಲ್ಟಿಮೇಟ್ ಅಂತ ಹೇಳೋದನ್ನು ಸ್ಟಾಪ್ ಮಾಡಬೇಕು. ಅವ್ರು ಏನು ಕೇಳ್ತಾರೆ ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ಸ್ನ ಕೊಟ್ಟು ಹೇಳಿದ್ರೆ
ಸೊ ಡೆಫಿನೆಟ್ಲಿ ಅವ್ರಿಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇಲ್ಲಿ ಹಣ ಮುಖ್ಯ ಆಗಿರೋದಿಲ್ಲ, ಸೈನ್ಸ್ ಕಲಿಯೋದಕ್ಕೆ ಹಣ ಮುಖ್ಯ ಆಗಿರೋದಿಲ್ಲ, ಕಲಿಯುವಂಥ ಮನಸ್ಸು, ಹೇಳಿಕೊಡುವಂಥ ಶಿಕ್ಷಕರೇ ಇಲ್ಲಿ ಮುಖ್ಯ ಆಗಿರ್ತಾರೆ. ಅದು ಅದಕ್ಕೆ ಒಂದು ಪೂರಕವಾದ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಸ್ಕೂಲ್ಗಳಲ್ಲಿ, ಇದು ನನ್ನ ಅಭಿಮತ. ಓಕೆ ಸರ್, ಈಗ 8th 9th 10th ಅಲ್ಲಿ ಅಥವಾ ಏನೋ ಒಂದು ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರೆ, ಉದಾಹರಣೆಗೆ ಅವ್ರಿಗೆ ಮುಂದೆ ಫಸ್ಟ್ ಪಿ ಯುನಲ್ಲಿ ಅವ್ರ ಇಂಟ್ರೆಸ್ಟಿಂದ ನಾನು PUCಗೆ ಹೋಗಬೇಕು, PCMBಗೆ ಹೋಗಬೇಕು ಅಂತ ಇರ್ತಾರೆ ಪಾಪ, ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು, ವಿಶೇಷ ಗ್ರಾಮೀಣ ಪ್ರದೇಶ ಮಕ್ಕಳುಗಳಾಗ್ಬೋದು. ಅವ್ರಿಗೆ ನಿಮ್ಮ ಸಲಹೆ ಏನು, ಎಷ್ಟು ಮಾರ್ಕ್ಸ್ ಇದ್ರೆ ಅವ್ರು ಹೋದ್ರೆ ಅನುಕೂಲ ಅಂತ? ಸರ್ ಇಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್, ಮಾರ್ಕ್ಸ್ ಅಲ್ಲ. ಈಗ ನಮ್ಮಲ್ಲಿ 60% ತಗೊಂಡಿರುವಂಥ ವಿದ್ಯಾರ್ಥಿನೂ ಅಡ್ಮಿಷನ್ ಕೇಳ್ಕೊ ಬಂದಾಗ ನಾನು ಸುಮಾರು ಸಲ ಕಂಡೀಷನ್ಸ್ನ ಹಾಕಿ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಕೆಲವರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಇನ್ನು ಕೆಲವರು ಮೆಡಿಕಲ್ಗೆ ಸೆಲೆಕ್ಷನ್ ಆಗ್ಬಿಟ್ಟಿದ್ದಾರೆ. 73% ತಗೊಂಡಿರೋಂಥ ಹುಡುಗ ಈಗ ಮೆಡಿಕಲ್ಲೇ ಮುಗಿಸ್ಬಿಟ್ಟಿದ್ದಾನೆ. ಆವಾಗ ನನಗೆ ಒಂದು ಸತ್ಯ ಗೊತ್ತಾಗಿದ್ದು, ಇನ್ನೊಬ್ಬ ಮ್ಯಾಂಗ್ಳೂರಲ್ಲಿ ಬರೀ 470 ಏನೋ ತಗೊಂಡಿದ್ದ. ನಾವು ಆ್ಯಕ್ಚುಲಿ ಅವ್ರಿಗೆ ಸೀಟ್ ಕೊಡಬಾರ್ದಂತಿದ್ದು, ಸೀಟ್ ಕೊಟ್ವಿ. ಅವನು ಮ್ಯಾಂಗ್ಳೂರಲ್ಲಿ ಈಗ ಮೆಡಿಕಲ್ ಮುಗಿಸಿದ್ದಾನೆ. ಈಗ ಒಂದು ಕಾನ್ವೊಕೇಶನ್ಸ್ ಕೂಡ ಆಯಿತು, ಅವ್ನು ನಮಗೂ ಇನ್ವೈಟ್ ಮಾಡಿದ್ದ. ಮತ್ತು ಈ ವರ್ಷ ಕನ್ನಡ ಮೀಡಿಯಂ ಹುಡುಗಿ ಒಂದು ಶೋಭಿತಾ ಅಂತ, ಆ ಹುಡುಗಿ ಸೈನ್ಸ್ ಬೇಕು ಅಂತ ಬಂದಾಗ ಅವಳಿಗೆ ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮ್ಗೆ ಇಂಗ್ಲೀಷನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು. ಆಮೇಲೆ ಸ್ಫೂರ್ತಿ ಅಂತ ಒಂದು ಹುಡುಗಿ ಇದೆ, ಅದು ಕೂಡ ಕನ್ನಡ ಮೀಡಿಯಮಿಂದ ಬಂದಿದ್ದು. ಅವ್ರಿಗೆ ಇಂಗ್ಲೀಷಲ್ಲಿ ಹೇಳಿದಾಗ ಆ ಸಬ್ಜೆಕ್ಟ್ ಮ್ಯಾಟ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು. ಬಟ್ ಅವರು ರೆಗ್ಯುಲರ್ ಆಗಿ ಕ್ಲಾಸ್ನ ಅಟೆಂಡ್ ಮಾಡ್ತಾ ಬಂದಾಗ ಅವ್ರಿಗೆ ವರ್ಡ್ಸ್ ಪರಿಚಯ ಆಗಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮುಖ್ಯ ಅಲ್ಲ, ನಾವು ಸಬ್ಜೆಕ್ಟ್ ಪ್ಯಾಟರ್ನ ಸ್ಕಿಲ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈವನ್ ನೀವು ಆಲ್ಬರ್ಟ್ ಐನ್ಸ್ಟೀನ್ ತೊಗೊಂಡ್ರೂ ಅವ್ರಿಗೆ ಇಂಗ್ಲೀಷ್ ಯಾವುದೂ ಗೊತ್ತಿರಲಿಲ್ಲ. ಸೊ ಆದರೂ ಅವರು ನಿಮಗೆ E=mc² ಕಂಡುಹಿಡಿದ್ರು. ಸೊ ಮತ್ತು ಅವರು ಜರ್ಮನ್ ಭಾಷೆನಲ್ಲೇ ಕೂಡ ಎಲ್ಲವನ್ನೂ ಕಂಡುಹಿಡಿದ್ರು. ಆಮೇಲೆ ಇಂಗ್ಲೀಷ್ ಕಲ್ತ್ಕೊಂಡು ಅವರು ಜನಗಳಿಗೆ ತಮ್ಮ E=mc² ಏನು ವಿಚಾರ ಇದೆ ಅದನ್ನು ಹೇಳಿದ್ದು. ಹಂಗಾಗಿ ನಾವು ಬರುವಂಥ ವಿದ್ಯಾರ್ಥಿಗಳಿಗೆ ನೀನು ಈ ಕನ್ನಡ ಮೀಡಿಯಮು ನಿನಗೆ ಗೊತ್ತಾಗಲ್ಲ ಅನ್ನೋದು ಬಿಡಬೇಕು. ಮತ್ತು ವಿದ್ಯಾರ್ಥಿ ಯಾರು ಏನು ಬೇಕಾದರೂ ಆಗ್ಬೋದು, ತುಂಬ ಲೋ ಮಾರ್ಕ್ಸ್ ತಗೊಂಡಿರೋದು ನಾಳೆ ದೊಡ್ಡ ವ್ಯಕ್ತಿ ಆಗ್ಬೋದು. ಆ ನಿದರ್ಶನ ನನ್ನ ಕಣ್ಣಿನಗಡೆ ಇದೆ. ಸೊ ಹಂಗಾಗಿ ನಾವು ಯಾರನ್ನೂ ಇಗ್ನೋರ್ ಮಾಡಬಾರ್ದು. ಅವ್ರಿಗೆ ಮಾನಸಿಕ ಬಲ ಕೊಟ್ಟು ಅವ್ರಿಗೆ ಅಡ್ಮಿಷನ್ ಕೊಟ್ಟು ನಾವೊಬ್ಬ ಉತ್ತಮ ಶಿಕ್ಷಕರಾಗಿದ್ದೀವಿ ಅಥವಾ ಉತ್ತಮ ಲೆಕ್ಚರರ್ ಆಗಿದ್ದೀನಿ ಅನ್ನೋದಾದರೆ ಅಂಥ ಮಕ್ಕಳನ್ನು ಕೂಡ ನಾವು ಸಮಾಜದಲ್ಲಿ ಮುನ್ನೆಲೆಗೆ ತರುವಂಥ ಕೆಲಸ ಮಾಡಬೇಕು. ಅದು ನಮ್ಮ ಕ್ವಾಲಿಟಿ ಆಗಿರುತ್ತೆ. ಓಕೆ ಸರ್, ಧನ್ಯವಾದಗಳು ಸರ್. ಆಯ್ತು, ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ. ಅಲ್ಲಿವರೆಗೂ ಹವಳ ನ್ಯೂಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.